ನಮಸ್ತೆ ತುಮಕೂರು. ನಮ್ಮ ಪ್ರಯಾಣ ಇವತ್ತು ಮುರುಡೇಶ್ವರ ಜೋಗ್ ಫಾಲ್ಸ್ ಟ್ರಾವೆಲಿಂಗ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಯಾರು ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವಿಡಿಯೋಗಾಗಿ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಹಾಗೆಯೇ ಹೋಗ್ಬೇಡಿ, ಕೊನೆವರೆಗೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ. ನಾವು ಎಲ್ಲೆಲ್ಲಿ ಹೋಗಿದ್ವಿ ಏನು ಅನ್ನೋದು ವಿಡಿಯೋದಲ್ಲಿ ತೋರಿಸಿದ್ದೀನಿ, ಹೇಗಿತ್ತು ವಿಡಿಯೋ. ಹಾಗೆ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕ್ತೆ ಹೋಗಬೇಡಿ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಇವತ್ತು ನಮ್ಮ ಪಯಣ ಬಂದು ಮುರುಡೇಶ್ವರ ಜೋಗ್ ಫಾಲ್ಸ್ ಧರ್ಮಸ್ಥಳ ಆಲ್ ಓವರ್ ಟ್ರಿಪ್ ಹೋಗ್ತಾಯಿದ್ದೆ, ಆಲ್ ಓವರ್ ಕರ್ನಾಟಕ. ಬನ್ನಿ, ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಡ್ರೈವಿಂಗ್ ಮಾಡ್ತಾನೆ ವಿಡಿಯೋ ಮಾಡಿದ್ದೀನಿ. ಹಾಗೆ ಸುಮ್ಮನೆ ಹೀಗೆ ಬಂದೆ ನಾನು. ಮನಸ್ಸಿಗೆ ಬೇಜಾರಾದಾಗ ಈ ಥರ ಕಾರು ಮತ್ತು ಬೈಕು ತೊಗೊಂಡು ಜಾಲಿ ರೈಡ್ ಹೋಗಿ ಮನಸ್ಸಿಗೆ ತುಂಬ ಖುಷಿ ಅನಿಸುತ್ತೆ. ಮನಸ್ಸಿನಲ್ಲಿ ಇರತಕ್ಕಂಥ ನೋವು, ಸಿಹಿ ಕಹಿಗಳು ಎಲ್ಲ ಇಂಥ ಪ್ಲೇಸ್ಗಳು ಹೋದಾಗ ಎಲ್ಲ ಕ್ಲಿಯರ್ ಆಗುತ್ತೆ ದಯವಿಟ್ಟು. ಹಾಗೆ ಸುಮ್ಮನೆ ನಾನು ಬಂದೆ ಇಲ್ಲಿ ಓಡಿಸ್ತಾ ಇದ್ದೀನಿ. ನೈಟಲ್ಲಿ ಕಾರ್ನ ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಸುಮ್ಮನೆ ವೀಡಿಯೋ ಮಾಡಿ ಹೋಗುತ್ತಾ ಇದ್ದೇನೆ ಫ್ರೆಂಡ್ಸ್. ನೈಟಲ್ಲಿ ಜರ್ನಿ ಮಾಡಬೇಕಾದ್ರೆ ಎಷ್ಟು ಕೇರ್ಫುಲ್ಲೋ ಅಷ್ಟು ಒಳ್ಳೆಯದು. ಏನಕ್ಕೆ ಅಂದರೆ ಹಿಂಗೆ ಕಣ್ಬಿಡೋ ಅಷ್ಟರಲ್ಲಿ ಎಲ್ಲೋ ಇರ್ತೀವಿ. ಎಸ್ಲೇಟ್ರ್ ಎಲ್ಲೋ ಇರುತ್ತೆ, ಗಾಡಿ ಎಲ್ಲೋ ಇರುತ್ತೆ, ಸ್ಟೇರಿಂಗ್ ಎಲ್ಲೋ ಇರುತ್ತೆ. ಹಾಗಾಗಿ ನೈಟು ಡ್ರೈವ್ ಮಾಡ್ಬೇಕಾದ್ರೆ ಸೇಫ್ಟಿಯಾಗಿ ಮಾಡಿ, ನಿಧಾನಕ್ಕೆ ಮಾಡಿ. ಹಿಂಗೇನಾದರೂ ಒಂಚೂರು ನಿದ್ದೆ ಬಂತು ಅಂದರೆ ದಯವಿಟ್ಟು ಸೈಡ್ಗೆ ಹಾಕ್ಬಿಟ್ಟು, ಎಲ್ಲಾದರೂ ಪಾರ್ಕಿಂಗಲ್ಲೋ ಇಲ್ಲ ಬಂಕ್ಗಳ ಹತ್ರ ಸೈಡ್ಗೆ ಹಾಕ್ಬಿಟ್ಟು, ನಿಮಗೆ ಫುಲ್ ನಿದ್ದೆ ಬರೋ ಸ್ಟೇಜಲ್ಲಿದ್ದಾಗ ದಯವಿಟ್ಟು ನಿದ್ದೆ ಮಾಡಿಬಿಡಿ. ನೈಟಲ್ಲಿ ಯಾವುದೇ ಕಾರಣಕ್ಕೂ ಗಾಡಿನ ಓಡ್ಸೋಕ್ಕೆ ಹೋಗ್ಬೇಡಿ. ನಾನು ಕೇಳ್ಕೊಳೋದು ಇಷ್ಟೇ, ಇರೋದು ಒಂದು ಜೀವ, ಇರೋ ತನಕ ಜಾಲಿ. ಏನಂತೀರ ಫ್ರೆಂಡ್ಸ್? ಹಾಗೆ ಸುಮ್ಮನೆ ನಾನು ಬಂದೆ ಮುರುಡೇಶ್ವರಕ್ಕೆ. ಬರ್ತಾ ಇದ್ದೀನಿ, ಇನ್ನು ಬಂದೇ ಇಲ್ಲ, ಹೋಗ್ತಾ ಇದ್ದೇನೆ. ನಗುತ್ತಾ ಮನಸ್ಸನ್ನು ಗೆದ್ದಿ ಅಳೋದಿನಹು ಹೊಸತನ ತಂದು. ಹೊಸ ಪ್ಲೇಸ್ಗೆ ಹೋಗಬೇಕು. ಮನಸ್ಸಲ್ಲಿರೋಂಥ ನೋವುಗಳು ಮತ್ತು ಮನಸ್ಸಲ್ಲಿರೋಕ್ಕಂಥ ಟೆನ್ಷನ್ಗಳು ಎಲ್ಲವನ್ನು ದೂರ ಬಿಟ್ಟುಬಿಟ್ಟು ಬನ್ನಿ, ಸಾಗುವ.
ಜೋಗ ಜಲಪಾತಕ್ಕೆ ಬಂದಿದ್ದೀವಿ. ವಿಡಿಯೋನ ತೋರಿಸ್ತಾ ಇದ್ದೀನಿ. ಕೊನೆವರೆಗೂ ಸ್ಕಿಪ್ ಮಾಡಿ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನೀರು ಕಮ್ಮಿ ಆಗಿದೆ ಜೋಗ ಫಾಲ್ಸಲ್ಲಿ, ಮಳೆ ಕಮ್ಮಿ ಇರೋದ್ರಿಂದ ಜೋಗ ಫಾಲ್ಸಲ್ಲಿ ನೀರು ಕಮ್ಮಿ. ವ್ಯೂಸು ಚೆನ್ನಾಗಿದೆ. ಕಾರಣ ಮಾಮೂಲಿ ಇದ್ದೇ ಇರುತ್ತಲ್ಲ, ಗೊತ್ತಲ್ಲ ನಿಮಗೆ. ಬನ್ನಿ ಕರ್ಕೊಂಡು ಮುಂದಿನ ಪ್ರಯಾಣ ಬೆಳೆಸೋಣ. ಹಾಗಾಗಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಕೊನೆವರೆಗೂ ಮಾಡಿ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನೋಡಿ ಫ್ರೆಂಡ್ಸ್, ನೀರು ಆ ಥರ ಬರ್ತಾ ಇದೆ ಅನ್ನೋದು ತೋರಿಸಿದ್ದೀನಿ. ಆವಾಗ ವಿಡಿಯೋ ಕ್ಲಿಯರಿಟಿ ಕರೆಕ್ಟಾಗಿ ಬರಲಿಲ್ಲ ನಾನು, ಸಾರಿ. ಇರೋದನ್ನು ಅಡ್ಜಸ್ಟ್ ಮಾಡ್ಕೊಂಡು ನೋಡಿಕೊಂಡು ಒಂದು ಲೈಕ್ ಕೊಡದೆ ಒಂದು ಕಮೆಂಟ್ ಹಾಕ್ತಾ ಹೋಗಬೇಡಿ. ಹೇಗಿತ್ತು ನಮ್ಮ ಜರ್ನಿ ಎಂಬುದು ತಿಳಿಸಿ ಕಮೆಂಟ್ ಮಾಡಿ. ಹೌದಲ್ವಾ? ಇದೇ ಥರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ಥರ ಸಪೋರ್ಟ್ ಮಾಡಿ. ಕೊನೆವರೆಗೂ
ದೇವಸ್ಥಾನ ಮತ್ತು ಆ ಜನಜಗುಳಿ ಎಲ್ಲ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ವ್ಯೂಸು ಮತ್ತು ಅಲ್ಲಿನ ವಾತಾವರಣ, ತಣ್ಣನೆ ಗಾಳಿ, ಆ ಅಲೆಗಳ ಸೌಂಡು, ಆ ಜನಗಳು ಕಿಚಿ ಪಿಚಿ ಅನ್ನುತ್ತಾ ಇರೋದು, ಆ ಅಲೆಗಳ ಸದ್ದಿಗೆ ಜನಗಳು ಹೋಗಿ ನೀರಲ್ಲಿ ಈಜಾಡ್ತಾ ಇರತಕ್ಕಂಥದ್ದು. ಇದೇ ಥರ ವೀಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವೀಡಿಯೋಸ್